ಈಗ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರು ಸರ್ವೆ ಆಗುವುದು ಅಷ್ಟು ಈಸಿನಾ ಅನ್ನೋದು ಪ್ರಮುಖ ಪ್ರಶ್ನೆ. ಅದರ ಜೊತೆಗೆ ದುಡ್ಡು ಕೂಡ ಪೋಲಾಗಲ್ವಾ ಅನ್ನೋದನ್ನ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಎಷ್ಟು ಸಲ ನೀವು ಗಣತಿ ಮಾಡಿಸ್ತೀರಿ, ಎಷ್ಟು ಸಾರಿ ನೀವು ಸರ್ವೆ ಮಾಡಿಸ್ತೀರಿ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆನಾ? ಜನಸಾಮಾನ್ಯರು ಇದನ್ನ ಪ್ರಶ್ನೆ ಮಾಡ್ತಾರೆ. ರಾಜ್ಯದಲ್ಲಿ ಶುರುವಾಗ್ತಾ ಇದೆ ಮತ್ತೊಮ್ಮೆ ಜಾತಿ ಗಣತಿಯ ಮರು ಸರ್ವೆ ಹೆಸರಲ್ಲಿ ರಾಜ್ಯದ ಜನರ ತೆರಿಗೆ ದುಡ್ಡಿಗೆ ಮತ್ತೊಮ್ಮೆ ಕತ್ತರಿ. ಈಗ 165 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ವರದಿ ತಯಾರಾಗಿತ್ತು. ನಿಮಗೆ ನೆನಪು ಮಾಡ್ತೀನಿ, ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಸಿಎಂ ಆದಂತಹ ಸಂದರ್ಭದಲ್ಲೇ 165 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಸರ್ವೆ ಮಾಡಬೇಕು ಅಂತ ಹೇಳಿ ಸರ್ವೆಯನ್ನ ಮಾಡಿಸಿದ್ರು. ಅದೇ ಸರ್ವೆಗೆ ಸಂಬಂಧಪಟ್ಟಂತೆ ಸಿದ್ಧವಾದಂತಹ ವರದಿಯನ್ನ ಅತಿ ದೊಡ್ಡ ವಿರೋಧ ವ್ಯಕ್ತವಾದ್ರೂ ಕೂಡ ಸ್ವೀಕಾರ ಮಾಡಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಇಲ್ಲ, ವೈಜ್ಞಾನಿಕವಾಗಿ ಆಗಿದೆ, ಅವೈಜ್ಞಾನಿಕದಿಂದ ಕೂಡಿಲ್ಲ ಈ ವರದಿ ಅಂತ ಎರಡು ಪ್ರಬಲ ಸಮುದಾಯದವರು, ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಹಲವರು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಬಂದಿದ್ರು ಸಿದ್ದರಾಮಯ್ಯನವರು. ಬಟ್ ಈಗ ದೆಹಲಿ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಯ್ತಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಒಬ್ಬ ಅದ್ಭುತ ಸಿಎಂ, ಒಳ್ಳೆ ಚಾರ್ಮ್ ಇರುವಂತಹ ಸಿಎಂ, ಅಂತಹ ಲೆಜೆಂಡ್ ನಾಯಕರಿಗೆ ವರಿಷ್ಠರು ಕಟ್ಟಿ ಹಾಕಿ ಇಲ್ಲ ಈ ಸರ್ವೆ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ, ಮತ್ತೊಮ್ಮೆ ನೀವು ಸರ್ವೆ ಮಾಡಬೇಕು ಅಂತ ತಾಕೀತು ಮಾಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಯಾವ ಸಂದೇಶವನ್ನ ವರಿಷ್ಠರು ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಆದ್ರೆ ಮತ್ತೊಮ್ಮೆ ನಮ್ಮನ್ನ ಕಾಡುವಂತಹ ಪ್ರಶ್ನೆ, 165 ಕೋಟಿ ರೂಪಾಯಿ ಖರ್ಚು ಮಾಡಿ ವರದಿಯನ್ನ ತಯಾರು ಮಾಡಿದ್ರಲ್ಲ ಈ 10 ವರ್ಷದ ಹಿಂದೆ, ಆ ದುಡ್ಡು ಹಾಗಾದ್ರೆ ವೇಸ್ಟಾ? ಮತ್ತೊಮ್ಮೆ ಈಗ ಜನರ ತೆರಿಗೆ ದುಡ್ಡಲ್ಲೇ ಮತ್ತೆ ಸರ್ವೆ ಮಾಡಿಸ್ತೀರಾ? ಹಾಗಾಗಿ ಹೇಳ್ತಾ ಇರೋದು, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ನೀವು 2-3 ಸಾರಿ ಸರ್ವೆ ಮಾಡಿದ್ರು ಕೂಡ ಮತ್ತೊಮ್ಮೆ ಅದು ವೈಜ್ಞಾನಿಕವಾಗಿ ಆಗುತ್ತಾ? ಮರು ಸರ್ವೆ ಮಾಡೋದು ಕೂಡ ಅಷ್ಟು ಈಸಿನ? ಈಗ ಶಾಲಾ ಕಾಲೇಜುಗಳು ಆರಂಭ ಆಗಿದೆ, ಶಿಕ್ಷಕರು ನಿಮಗೆ ಸಿಗ್ತಾರಾ? ಅಥವಾ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇನ್ನೇನು ನವೆಂಬರ್ ಡಿಸೆಂಬರ್ಗೆ ಆ ಚುನಾವಣೆಗಳು ಬರುತ್ತೆ, ಆಗ ನೀವು ಮಾಡೋದಕ್ಕೆ ಸಾಧ್ಯನಾ? ಇಂಥ ಸವಾಲುಗಳನ್ನ ಮೀರಿ ಕೂಡ ಮರು ಸರ್ವೆ ವೈಜ್ಞಾನಿಕ ಇಂದ ಕೂಡಿರುತ್ತೆ ಅಂತ ಹೇಗೆ ಭಾವಿಸೋದಕ್ಕೆ ಸಾಧ್ಯ, ಹೇಗೆ ನಂಬೋದಕ್ಕೆ ಸಾಧ್ಯ? ಸಿಎಂ ಸಿದ್ದರಾಮಯ್ಯನವರ ಮುಂದೆ ಹಲವು ಸವಾಲುಗಳಂತೂ ಇದ್ದೇ ಇದೆ. ಮರು ಸರ್ವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಜನರಿಂದ ವಿರೋಧ ವ್ಯಕ್ತವಾಗಬಹುದು, ತೆರಿಗೆ ದುಡ್ಡು ಪೋಲಾಗ್ತಾ ಇದೆ ಅನ್ನುವಂತಹ ವಿಚಾರ. ಮತ್ತೊಂದು ಕಡೆ ತಮ್ಮದ ಪಕ್ಷದ ನಾಯಕರಿಂದ ವಿರೋಧ ವ್ಯಕ್ತ ಆಗಬಹುದು. ಯಾಕಂದ್ರೆ ಎಲ್ಲರ ಮನೆಗೆ ಹೋಗಿ ಸರ್ವೆ ಮಾಡೋದು ಅಷ್ಟು ಈಸಿ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಬಟ್ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.